bell icon. Never miss an update. Subscribe now and press the bell icon. Never miss an update. Namaskara. Karnataka State Police has started a new initiative called Mane Manege Police. In this initiative, our beat constables will visit houses in their beats. During these visits, they will spread awareness about women safety, children safety, road safety and cyberspace safety. They will also try to visit old age people, specially abled children during these visits. If people have any issues like job verification, passport verification, petition, FIR that are pending in police station, this our staff will take care of that information also, and they will try to clear those pendencies at earliest. In addition to that, our staff will try to understand if there are challenges like narcotics, matka, gambling or EU-teasing happening in that area, and based on the information received, immediately the jurisdictional inspector will take the action. We have identified 55 beats in our Belagavi city. 115 constable, head constable, lady head constable have been identified for these jobs, and in coming days they will be visiting you. We request all of you to please cooperate with them and help us to deliver policing services in a much better way. Thank you very much. ಪ್ರೆಸಿಡೆಂಟ್ ಆದಂತಹ ಮುತ್ತಪ್ಪ ಲೆಟ್ಟಿ ಹಾಗೂ ಬೀಟಿನ ಸೆಕ್ರೆಟರಿ ಆದಂತಹ ರಜಿಯಾ ಸಕಾಟಿ ಹಾಗೂ ಈ ಏರಿಯಾ ಕಾರ್ಪೊರೇಟರ್ ಹಾಗೂ ಸಮಸ್ತ ಸಾರ್ವಜನಿಕ ಬಂಧುಗಳು ಬಂದಿದ್ದೀರಾ, ಎಲ್ಲರಿಗೂ ನಮಸ್ಕರಿಸುತ್ತಾ ಇದೊಂದು ಕಾರ್ಯಕ್ರಮವನ್ನು ಬಹಳ ಹೆಚ್ಚು ಉತ್ಸಾಹದಿಂದ ಪ್ರಾರಂಭ ಮಾಡಿದ್ದೇವೆ. ಯಾಕಂದರೆ ನೀವು ಏನೇ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಸಾರ್ವಜನಿಕರು ಇನ್ಸ್ಪೆಕ್ಟ್ರು ಯಾವುದೋ ಒಂದು ಬೇರೆ ಕೆಲಸದ ಮೇಲೆ ಹೋಗಿರ್ತಾರೆ, ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದು ಕೆಲಸದ ಮೇಲೆ ಹೋಗಿರ್ತಾರೆ, ನೀವೆಲ್ಲ ಒಂದು ಕಾಯುವಂತಹ ಪರಿಸ್ಥಿತಿ ಬರ್ತದೆ ಸ್ಟೇಷನಲ್ಲಿ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಿಮ್ಮ ಏರಿಯಾದಲ್ಲಿ ಒಬ್ಬರು ಬೀಟ್ ಪ್ರೆಸಿಡೆಂಟ್ ಅವರು ಸೀನಿಯಾರಿಟಿ ಮೇಲೆ ಅವ್ರು HC ಆಗಿದ್ರೆ ಬೀಟ್ ಪ್ರೆಸಿಡೆಂಟ್ ಆಗ್ತಾರೆ, ಕಾನ್ಸ್ಟೇಬಲ್ ಆಗಿದ್ದರೆ ಬೀಟ್ ಸೆಕ್ರೆಟರಿ ಆಗ್ತಾರೆ. ಸೊ ಅವರಿಬ್ಬರನ್ನ ನಿಮ್ಮ ಮನೆಗೆ ನಿಮ್ಮ ಕಷ್ಟ ಸುಖಗಳು ಏನಿದೆ ಕೇಳಲಿಕ್ಕೆ, ವಯಸ್ಸಾದ ಪೇರೆಂಟ್ಸ್ ಇರ್ಬೋದು, ಅವರಿಗೆ ನಮ್ಮ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಪ್ರಕಾರ ಏನೇನು ಸವಲತ್ತುಗಳು ತರ್ತದೆ, ಅವರಿಗೆ ಕಿರುಕುಳ ಆದರೆ ಏನು ಕ್ರಮ ಕೈಗೊಳ್ಳಬೇಕು, ನಿಮ್ಮ ಮನೆಗೆ ಒಂದು ಏನು ತಪ್ಪಾಗ್ತಾ ಇದೆಯಾ, ಎಲ್ಲಿ ತಪ್ಪಾಗ್ತಾ ಇದೆ ಅಂತ ನಿಮ್ಮಲ್ಲೇ ಕೇಳಿ ಅದಕ್ಕೊಂದು ಕಂಪ್ಲೇಂಟ್ ಇದೊಂದು ಕಿಟ್ಟನ್ನು ಸಹ ನಮ್ಮ ಬೀಟ್ ಪ್ರೆಸಿಡೆಂಟ್ ಮತ್ತೆ ಇವರಿಗೆ ಸೆಕ್ರೆಟರಿಗೆ ಕೊಟ್ಟಿರ್ತೀವಿ. ಜೊತೆಗೆ ಅವರಿಗೆ ID ಕಾರ್ಡ್ಗಳು ಸಹ ಕೊಟ್ಟಿರ್ತೀವಿ. ಸೊ ಈ ರೀತಿ ಒಂದು ಲೆಟರ್ ಪ್ಯಾಡ್ಗಳು ಮಾಡಿಕೊಟ್ಟಿರ್ತೀವಿ ಒಂದು ಕಂಪ್ಲೇಂಟ್ ಬರೀಲಿಕ್ಕೆ. ಇದರಲ್ಲಾಗಲೇ ಬರೆದಿರ್ತದೆ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಡ್ರೆಸ್ ಮಾಡಿ ನಿಮ್ಗೆ ಏನಿದೆ ಕಂಪ್ಲೇಂಟು ಹೇಳಿದರೆ ಇವರೇ ನಿಮಗೆ ಸಹಾಯ ಮಾಡ್ತಾರೆ. ಬರೆದು ನಿಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಹೋಗಿ ಸ್ಟೇಷನಲ್ಲಿ ದೂರು ದಾಖಲು ಮಾಡ್ತಾರೆ. ನೀವು ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಯಾವುದೇ ಥರದ ಕಂಪ್ಲೇಂಟ್ ಇದ್ರೂ ಬರೀ ಪೊಲೀಸ್ಗೆ ಸಂಬಂಧಪಟ್ಟಿದ್ದಲ್ಲ, ಇತರೆ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರಲಿ, ಲೈಟ್ ಸರಿ ಇಲ್ಲದೆ ಇರೋದು, ಮನೆ ಮುಂದಿನ ಸ್ಟ್ರೀಟ್ ಲೈಟ್ ಸರಿ ಇಲ್ಲದೆ ಇರೋದು, ಚರಂಡಿ ಕಟ್ಕೊಂಡಿರೋದು, ರೋಡು ಇದಾಗಿರೋದು, ಆ ಸಂಬಂಧನೂ ನೀವು ದೂರು ದಾಖಲಿಸ್ಬೋದು. ದಾಖಲಿಸಿದಾಗ ಅವರು ತಂದು ನಮ್ಮ ಇನ್ಸ್ಪೆಕ್ಟರ್ಗೆ ಕೊಡ್ತಾರೆ. ಇನ್ಸ್ಪೆಕ್ಟರ್ ಎಲ್ಲ ಕ್ರೋಢೀಕರಿಸಿ ನಮ್ಮ COP ಕಚೇರಿಗೆ ಕಳಿಸ್ಕೊಡ್ತಾರೆ. ಅದನ್ನೆಲ್ಲ ನಾವು ಒಂದು ಮಾಡಿ ಆಯಾ ಡಿಪಾರ್ಟ್ಮೆಂಟ್ಗೆ ನಮ್ಮ CP ಅವರೇ ಹೋಗ್ತಾರೆ, ಖುದ್ದಾಗಿ ಪೊಲೀಸ್ ಕಮಿಷನರೇ ಹೋಗಿ ಆ ಡಿಪಾರ್ಟ್ಮೆಂಟ್ ಹೆಡ್ಡನ್ನು ಭೇಟಿ ಮಾಡಿ ಈ ಅಹವಾಲುಗಳನ್ನೆಲ್ಲ ಕೊಡ್ತಾರೆ. ಇದು ಅಹವಾಲೆಲ್ಲ ಕೊಟ್ಟಾಗ ನಾನು ಎಲ್ಲರ ಮುಗೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 10ರಲ್ಲಿ 3 ತೀರಿದ್ರೆ ಒಂದು ಒಳ್ಳೆಯ ಸ್ಪಂದನೆ ಸಿಕ್ತಂಗೆ ಆಗ್ತದೆ. ಸೊ ಅದನ್ನು ಹೇಳ್ತಾರೆ. ಮತ್ತೆ
ಇಲಾಖೆಯಿಂದ ಮಹಿಳೆಯರಿಗೆ ತುಂಬ ಯೋಜನೆಗಳಿದೆ. ಸರ್ಕಾರದಿಂದ ಬರ್ತಿರುವಂತಹ ಯೋಜನೆಗಳು ಅಂದರೆ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವುದು, ಮತ್ತು ಅವರಿಗೆ ಉಚಿತ ಟ್ರೈನಿಂಗ್ ಕೊಡೋದು, ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಆದರೆ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆದರೆ ಈಗ ಇಲ್ಲಿ ತನಕ ನೀವೇನು ಅಂದ್ಕೊಂಡಿದ್ರಿ, ಡೊಮೆಸ್ಟಿಕ್ ವೈಲೆನ್ಸ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ದೂರು ದಾಖಲು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ರಿ. ಅವಾಗ ಏನಾಗ್ತದೆ, ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಗೃಹಿಣಿನ. ಆ ಗೃಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾನೀಗಪ್ಪ ಮತ್ತೆ ನನ್ನ ಗಂಡನ ಮನೆಯಲ್ಲಿ ಹಕ್ಕು ಸ್ಥಾಪಿಸ್ಬೇಕು. ಯಾಕಂದ್ರೆ ಪೊಲೀಸ್ನವ್ರಿಗೆ ಹೇಳಿದ್ರೆ ಪೊಲೀಸ್ನವ್ರದ್ದು ಕರ್ಕೊಂಡೋಗಿ ಬಲವಂತಲ್ಲಿ ಕೂರಿಸ್ಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, CDPO. ಅವ್ರ ಹತ್ರ ಹೋಗಿ ನೀವು ನಿಮ್ಮ ಡೊಮೆಸ್ಟಿಕ್ ವೈಲೆನ್ಸ್ ದೂರನ್ನ ದಾಖಲು ಮಾಡಬಹುದು. ಆಗ ಅವರು ನಮ್ಮಲ್ಲಿ FIR ಇದೆಯೋ ಅವರು DIR ಮಾಡ್ತಾರೆ, ಡೊಮೆಸ್ಟಿಕ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಮಾಡ್ತಾರೆ. ಇಟ್ ಈಸ್ ಆಸ್ ಗುಡ್ ಆಸ್ FIR. ಅದನ್ನ ಮಾಡಿ ಅವರು ಸೂಕ್ತ ತನಿಖೆಯನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಕೋರ್ಟ್ಗೆ ಅದನ್ನ ಸಲ್ಲಿಸ್ತಾರೆ. ಸಲ್ಲಿಸಿದಾಗ ಫ್ಯಾಮಿಲಿ ಕೋರ್ಟಿಂದಲೇ ನಿಮಗೆ ಆರ್ಡರ್ ಆಗ್ತದೆ, ಗಂಡನ ಮನೆಯಲ್ಲಿ ಇಂಥ ಒಂದು ಕೋಣೆಯನ್ನ ಇವರಿಗೆ ಬಿಟ್ಟುಕೊಡಬೇಕು. ನ್ಯಾಯದಿಂದನೇ ಆದೇಶ ಆಗ್ತದೆ, ನೀವು ನ್ಯಾಯಯುತವಾಗಿ ಆ ಮನೆಯಲ್ಲಿ ಇರಬಹುದು. ಅದಾದ್ಮೇಲೆ ಮುಂದೆ ನಿಮ್ಮ ಜೀವನಕ್ಕೂ ಇಷ್ಟು ಅವರಿಗೆ ಪ್ರತಿ ತಿಂಗಳು ಅವ್ರ ಜೀವನಾಂಶಕ್ಕೆ ಕೊಡಬೇಕು ಅಂತಲೂ ಸಹ ನ್ಯಾಯಾಲಯ ಆದೇಶ ಮಾಡ್ತದೆ. ಸೊ ಬರೀ ಒಂದು ಪೊಲೀಸೇ ಅಂತಲ್ಲ, ನಿಮಗೆ CDPO ಇದ್ದಾರೆ ಪ್ಯಾರಲಲ್ ಆಗಿ. ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ರೆ ನಿಮಗೆ ಇದೇನೋ ಪ್ರಾಬ್ಲಮ್ ಆದಾಗ ಖಂಡಿತ ಸಹಾಯ ಮಾಡ್ತಾರೆ. ನಮ್ಮ ಪೊಲೀಸ್ನವರು ದಿನ ಒಂದು 2 ಗಂಟೆ 3 ಗಂಟೆ ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಕಷ್ಟ ಏನಿದೆ ಕೇಳಿಕೊಂಡು ಅವರು ತಮ್ಮ ಕಂಪ್ಲೇಂಟಲ್ಲಿ ಬರ್ಕೊಂಡು ಹೋಗಿ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಡ್ತಾರೆ. ನಿಮ್ಮ ಏನೇ ತೊಂದರೆಗಳಿದ್ರು ಅವ್ರಿಗೆಲ್ಲ ವಿಸಿಟಿಂಗ್ ಮಾಡಿ ಕಾರ್ಡ್ ಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಅವರಿಗೆ ವಿಸಿಟಿಂಗ್ ಕಾರ್ಡ್ ಮಾಡಿಕೊಟ್ಟಿದೆ. ಅವರೆಲ್ಲ ನಿಮಗೆ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ಏನೇ ತೊಂದರೆ ಆದ್ರೂ ನೀವು ಅವರಿಗೆ ಕರೆ ಮಾಡಬೇಕು. ಅಂದ್ರೆ ನಿಮ್ಮ ಪರವಾಗಿ ಪೊಲೀಸ್ ಇದ್ದಾರೆ ಅನ್ನೋ ಭಾವನೆ ಬರ್ತದೆ. ನೀವು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಾದು ಕೂತ್ಕೊಂಡು ನಮ್ಮ ಕಂಪ್ಲೇಂಟ್ ಆಗ್ತಾ ಇಲ್ಲಪ್ಪ ಏನ್ ಮಾಡೋದು ಅಂತ ಯೋಚನೆ ಮಾಡೋ ಹಾಗಿಲ್ಲ. ಇವ್ರನ್ನ ಕೇಳ್ಬಿಟ್ಟು ಮುಂದೆ ಏನಾದ್ರು ಕಂಪ್ಲೇಂಟ್ ಆಗಿದ್ರು, ನೋಡಪ್ಪ ಇಂಥ ಕಂಪ್ಲೇಂಟ್ ಆಗಿತ್ತು, ಅದ್ರ ಬಗ್ಗೆ ಏನಾಗಿದೆ ಅದನ್ನ ತಿಳ್ಕೊಂಡು ನಮ್ಗೆ ಹೇಳಿ, ಈ ತರ ವಿಸಿಟಿಂಗ್ ಕಾರ್ಡ್ ಮಾಡಿ ಕೊಡ್ತೇವೆ. ಅದು ನಿಮಗೆ ಒಂದೊಂದು ಮನೆಗೂ ಒಬ್ಬೊಬ್ಬರಿಗೆ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ಸೊ ಹಾಗಾಗಿ ಮುಂದೆ ಏನೇ ತೊಂದರೆಗಳಿದ್ರು ನಿಮಗೆ ಒಂದು ಇದಿರ್ತದೆ. ಏನು, ನಮಗೆ ನಮ್ಮ ಬೀಟ್ಗೆ ಅಂತಲೇ ಮೀಸಲಾದ ಇಬ್ರು ಪೊಲೀಸ್ನವರು ಇದ್ದಾರೆ, ನಾವೇನೇ ಇದ್ರು ಕಷ್ಟ ಸುಖಗಳಿದ್ರು ಅವ್ರಿಗೆ ಹೇಳ್ಕೋಬಹುದು ಅಂತ ನಿಮ್ಗೆ ಇರ್ತದೆ. ಯಾಕಂದ್ರೆ ಮನೆ ಕಾರ್ಯಕ್ರಮದ ಬಗ್ಗೆ ಹಲವಾರು ವಿಷಯಗಳು ಸಾಹೇಬರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಉದಾಹರಣೆಯಾಗಿ ಹೇಳಿದರೆ, ಈಗ ಅದ ವಿಷಯ ನಾನು ಪುನರಾವರ್ತನೆ ಮಾಡೋಕ್ಕೆ ಬಯಸುವುದಿಲ್ಲ. ಯಾವುದೇ ರೀತಿಯಾದ ಇನ್ನೂ ಸಹ ನಿಮ್ಮದು ಸಮಸ್ಯೆಗಳು ಬಂದರೆ ಬಹಳಷ್ಟು ಸಂದರ್ಭದಲ್ಲಿ ತಾವೆಲ್ಲರೂ ಪೊಲೀಸ್ ಸ್ಟೇಷನ್ ಬಂದು ಫಿರ್ಯಾದಿ ಕೊಡ್ತಾ ಇದ್ದೀರಿ. ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಂದ್ರೆ ಸರ್ಕಾರ ವತಿಯಿಂದ ಒಂದು ವಿನೂತನ ಕಾರ್ಯಕ್ರಮ ಮಾಡಿದ್ದಾರೆ. ನಿಮ್ಮ ಸಮಸ್ಯೆಯನ್ನು ಕೇಳಾದ್ಮೇಲೆ ವಿಶೇಷವಾಗಿ ನಿಮ್ಮ ಮನೆಗೆ ಒಂದು ಮನೆ ಕಾರ್ಯಕ್ರಮ ಸಂಬಂಧಪಟ್ಟಂದರೆ ಪೊಲೀಸ್ ಒಂದು ಅಧ್ಯಕ್ಷ ಮತ್ತು ಸೆಕ್ರೆಟರಿ ಅಂತ ನಾವು ನೇಮಿಸ್ಬೋದು. ಅವರು ನಿಮ್ಮ ಪ್ರತಿ ಮನೆಗೆ ಬಂದು ತಮ್ಮ ಮನೆಯ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರಬಾರ್ದು. ಸಪೋಸ್ ಸಮಸ್ಯೆ ಇದ್ದರೂ ಸಹಿತ ತಮ್ಮ ಬೀಟ್ ಸೆಕ್ರೆಟರಿ ಮತ್ತು ಅಧ್ಯಕ್ಷರ ಮುಖಾಂತರ ನಮ್ಮ ಇಲಾಖೆ ಗಮನಕ್ಕೆ ತಾವು ತರಬಹುದು ಅಂತ ಒಂದು ಅವಕಾಶವನ್ನು ಇವ ನಮ್ಮ ಇಲಾಖೆಯಿಂದ ಒಂದು ಮನೆ ಕಾರ್ಯಕ್ರಮ ಮುಖಾಂತರ ಬಂದಿದೆ. ಈ ಒಂದು ಕಾರ್ಯಕ್ರಮದ ಜೊತೆ ಕೇವಲ ಪೊಲೀಸ್ ಇಲಾಖೆಯಿಂದ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾವಿದನ್ನು ನಿಮ್ಮ ಸಹಕಾರದೊಂದಿಗೆ ಪ್ರಾರಂಭ ಮಾಡಿದ್ದೆವು. ಅದೇ ಉತ್ಸಾಹದಿಂದ ಮತ್ತು ಸಹಕಾರದಿಂದ ಸಹ ತಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ತಾವೇ ಇದರೊಳಗೆ ಪಾಲ್ಗೊಳ್ಳಬೇಕಾಗ್ತದೆ. ಯಾಕಂದರೆ ಅಲ್ಟಿಮೇಟ್ಲಿ ದ ಪ್ರಾಬ್ಲಮ್ ಅಥವಾ ಸಮಸ್ಯೆಗಳು ಇರೋದು ಸಮಾಜದಲ್ಲಿ ನಾವು ಯಾವ ಒಂದು ವಾತಾವರಣದಲ್ಲಿ ಇರ್ತೀವಿ ಬೆಳೀತೀವಿ, ಆ ವಾತಾವರಣದಲ್ಲಿ ಸಮಸ್ಯೆ ಇದ್ದರೆ ಅದು ಯಾವ ರೀತಿಯ ಕಾನೂನಾತ್ಮಕ ನಾವು ಬಗೆಹರಿಸಬೇಕಂದ್ರೆ ತಾವು ಸಮಸ್ಯೆಗಳು ನಮ್ಮ ಇಲಾಖೆಗೆ ನಮ್ಮ ಗಮನಕ್ಕೆ ಕೊಟ್ಟರೆ ಮಾತ್ರ ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಮಾನವೀಯತೆ ದೃಷ್ಟಿಯಲ್ಲಿ ಮಾಡ್ಬೋದು ಅಥವಾ ಕಾನೂನು ದೃಷ್ಟಿಯಲ್ಲಿ ಮಾಡ್ಬೋದು, ದಂಡನೆ ಮಾಡ್ಬೋದು, ಯಾವ ಒಂದು ರೀತಿ ಅದರ ಆಧಾರದ ಮೇಲೆ ನಾವೆಲ್ಲ ಆ ಒಂದು ಸಮಸ್ಯೆಗಳನ್ನು ಸ್ಪಂದನೆ ಕೊಡ್ತೀವಿ. ಬೆಸ್ಟ್
ಟೂಲ್ ಏನಿದೆ ಅಂದರೆ ಸಾಹೇಬ್ರಿಂದ ಇಲ್ಲಿ 112 ಇಸ್ ದ ಬೆಸ್ಟ್ ಟೂಲ್ ಆಫ್ ಯು. ಮಿಡ್ ನೈಟ್ ಎನಿ ಟೈಮ್ ಜಸ್ಟ್ 112 ಮಾಡಿದರೆ ನಿಮ್ಗೆ 5 to 7 ಮಿನಿಟಲ್ಲಿ ನಿಮ್ಗೆ ಅಪ್ರೋಚ್ ಆಗ್ತಾರೆ. ಯಾಕಂದರೆ ಬಹಳಷ್ಟು ಜನ ನಾನು ಬಂದಾಗಲಿಂದ ನೋಡ್ತೀನಿ, ನಮ್ಮ ವ್ಯಾಪ್ತಿಯಲ್ಲಿ ಸಾಹೇಬ್ ಇನ್ಸ್ಪೆಕ್ಟರ್ ಬೇಕಾಗ್ತಂತಾರೆ, ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಭೇಟಿಯಾಗ್ತೀನಿ ಅಂತಾರೆ. ಸೊ ನಮಗೂ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನಮಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇರ್ತಾವೆ. ಮತ್ತು ನಾವು ಹೇಗಿರ್ತೀವಿ ಅಂದರೆ ಬೇರೆ ಇಲಾಖೆ ಟೈಪ್ ಕೆಲಸ ನಮ್ಗೆ ಇರೋದಿಲ್ಲ. ನಾವು ಬೆಳಗ್ಗಾಗ್ತಂದರೆ ಒಂದು ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ಮಾಡಬೇಕು ಬಂದಿರ್ತೀವಿ. ಆ ಕೆಲಸ ಬಿಟ್ಟು ನಮ್ಮ ಪ್ರಾಬ್ಲಮ್ ರೈಸ್ ಬೇರೆ ಬೇರೆ ಆಗ್ತದೆ. ಅದಕ್ಕೆ ನಾವು ಅಟೆನ್ಷನ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮದು ಜಾಬ್ ಹೇಗಿದೆ ಅಂದರೆ ನಾವು ಪ್ರಿಯಾರಿಟಿ ಬೇಸಿಸ್ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ಯಾವುದಕ್ಕೆ ಹೆಚ್ಚು ನಾವು ಗಣನೆ ತೊಗೊಂಡು ಕೆಲಸ ಮಾಡಬೇಕು. ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡಬೇಕು, ಸೆಕೆಂಡ್ ಇದಕ್ಕೆ ಕೊಡಬೇಕು, ಥರ್ಡ್ ಇದಕ್ಕೆ ಕೊಡಬೇಕು ಅಂತ ಮಾಡ್ತಾಯಿದ್ರು. ಅವಾಗ ಮಾಡಿದ್ರೆ ಮಾತ್ರ ನಮ್ಮ ವ್ಯಾಪ್ತಿಯನ್ನು ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧಗಳಿರ್ಬೋದು ಅದೆಲ್ಲ ನಾವು ಕೆಲಸಗಳನ್ನು ಮಾಡೋಕ್ಕೆ ಸಹಕಾರ ಆಗುತ್ತೆ. ಸೊ ದಯವಿಟ್ಟು ತಾವು ಸಹ ಯಾವುದೇ ಸಮಸ್ಯೆ ಇದ್ದರೆ ಮುಕ್ತವಾಗಿ ನಮ್ಮ ಸಿಬ್ಬಂದಿ ಜೊತೆ ತಾವು ಹಂಚ್ಕೋಬೋದು. ಅವರು ಸ್ಪಂದನೆ ಕೊಟ್ಟಂದ್ರೆ ನನ್ನಂದ್ರೆ ನಮ್ಮದು ಹೋಪ್ಫುಲಿ ಎಲ್ಲರ ಕಡೆ ಇದೆ. ದಯವಿಟ್ಟು ನಾನು ಎತ್ತಲಿಕ್ಕಂದ್ರೆ ಜಸ್ಟ್ ಒಂದು ಮೆಸೇಜ್ ಮಾಡಬಹುದು ಈ ಪ್ರಾಬ್ಲಮ್, ಅಥವಾ ಮೆಸೇಜ್ ಮಾಡೋಕ್ಕಾಗಲಿಕ್ಕಂದ್ರೆ ಒಂದು ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಕಾಲ್ ಮಾಡಿ ಸಮಸ್ಯೆಯನ್ನು ಹೇಳ್ಬೋದು. ನಾವು ಎಲ್ಲರ ಮೀಟಿಂಗ್ ಇದ್ದಾಗ ಅದನ್ನು ಕೇಳ್ಬೋದು, ಮತ್ತೆ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಕೊಡಬಹುದು. ನಾವು ಅಲ್ಟಿಮೇಟ್ ನಾವು ಇರೋದು ಸರ್ವಿಸ್ ಟು ದ ಸೊಸೈಟಿ, ನಿಮಗೋಸ್ಕರನೇ ಇದು. ಸೊ ಈ ಒಂದು ಕಡಿಮೆ ಸಮಯದಲ್ಲಿ ತಾವೆಲ್ಲರೂ ವಿಶೇಷವಾಗಿ ಮಹಿಳೆಯರು ಭಾಳ ಜವಾಬ್ದಾರಿ ಬಂದು ನಿಮ್ಮ ಮೇಲೆ ಭಾಳಷ್ಟು ಕೆಲಸ ಕೊಡ್ತಾರೆ. ಯಾಕಂದರೆ ಗಂಡಸರಿಗೆ ಕರೆಕ್ಟಾಗಿ ಬೇಗ ಮಾಡಬೇಕಂದ್ರೆ ಹೆಂಗಸರಿಗೆ ಹೇಗೆ ಚೆನ್ನಾಗಿರುತ್ತೆ ಅಂತೀವಿ. ಸೊ ದಯವಿಟ್ಟು ನಿಮಗೆಲ್ಲ ಭಾಳ ಜವಾಬ್ದಾರಿ ಇದೆ. ತಾವೆಲ್ಲರೂ ನಮ್ಮ ಜೊತೆ ಸಹಕಾರ ಕೊಡಬೇಕು. ಮತ್ತು ಯಾವುದೇ ರೀತಿಯಾದಂಥ ಹೀಗಾಗಿ ಹೇಳಿದ್ರೆ ಅಕ್ರಮವಾದ ಯಾವುದೇ ರೀತಿ ನಡೆದರೂ ಸಹಿತ ನಾವು ನಮ್ಮ ಗಮನಕ್ಕೆ ತೊಗೊಂಡ್ಬರ್ರಿ. ಮತ್ತು ಹೇಳ್ತೀರಿ ನಂದು ಏನು ಪ್ರಾಬ್ಲಮ್ ಇದೆ ಹೇಳ್ತೀರಿ, ಪಂಚರಾಗಿ ಯಾರೂ ಬರೋದಿಲ್ಲ. ಪಂಚರಾಗಿ ಬರಬೇಕು. ಅವರು ಕೇವಲ ಪೊಲೀಸ್ ಇಲಾಖೆಯಿಂದ ಮಾತ್ರ ಶಿಕ್ಷೆ ಆಗೋದಿಲ್ಲ. ಕೇಸ್ ಮಾಡಿದ್ರೆ ಇಟ್ ಇಸ್ ನಾಟ್ ಪನಿಷ್ಮೆಂಟ್ ಆಗೋದು ಕೋರ್ಟ್ದಿಂದ ಆಗುತ್ತೆ. ಅದನ್ನು ತಲೆ ಸ್ವಲ್ಪ ನೀವು ರೇಂಜ್ ಸ್ವಲ್ಪ ಚೇಂಜ್ ಆಗಬೇಕು. ಸೊ ಕೋರ್ಟಲ್ಲೇ ಶಿಕ್ಷೆ ಆಗಬೇಕಂದ್ರೆ ಚೆನ್ನಾಗಿ ಆ ಕೇಸಿಗೆ ಸಂಬಂಧಪಟ್ಟಂತೆ ನಾವು ಪಂಚರಾಗಿ ಕರೆದರೂ ಸಹಿತ ತಾವು ಅದಕ್ಕೆ ಬಂದಾಗಿ ಒಂದು ಅದಕ್ಕೆ ಶಿಕ್ಷೆ ಆಗಿರೋದ್ರೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗ್ತದೆ. ಸೊ ಆ ನಿಟ್ಟಿನಲ್ಲೂ ಸಹ ತಾವು ನಮ್ಮ ಜೊತೆ ಸಹಕಾರ ಕೊಡ್ತಿರತ್ತೇಳಿ ನಾನು ಆಶಾಭಾವನೆಯಲ್ಲಿ ಇಟ್ಟಿದ್ದೇನೆ. ನಾನು ಸುಮಾರು 9 ತಿಂಗಳಿಂದ ಬಂದಿದ್ದೀನಿ ಸರ್. ನನಗೆ ಎಲ್ಲ ಸಮುದಾಯದವ್ರದ್ದು ನಮ್ಮ ಇಲಾಖೆಗೆ ಬಹಳಷ್ಟು ಅತ್ಯುನ್ನತವಾದ ಸಹಕಾರ ನೀಡ್ತಾ ಬಂದಿದ್ದಾರೆ ಸರ್. ಮತ್ತು ನಾನು ಕಡಿಮೆ ಸಮಯದಲ್ಲೂ ಹೇಳಿದ್ರು ಸಹಿತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲರೂ ಬಂದಿದ್ರಿ. ಇಟ್ ಶೋಸ್ ಏನಪ್ಪ ಅಂದ್ರೆ ನಿಮ್ಮದು ಜವಾಬ್ದಾರಿನೂ ಕಾಣ್ತೈತಿ ಮತ್ತು ನಮ್ಮ ಇಲಾಖೆ ಪ್ರತಿ ನಿಮ್ಮ ವಿಶ್ವಾಸನೂ ಕಾಣ್ತೈತೆ ಅಂತ ನನಗೊಂದು ಅನ್ನಿಸ್ತಾ ಇದೆ. ಸೊ ತಮಗೆಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ಮತ್ತು ವಿಶೇಷವಾಗಿ ನನ್ನ ನೆಚ್ಚಿನ DCP ಸಾಹೇಬರು, ಕ್ರೈಮ್ ಸಾಹೇಬರು, RS ಸಾಹೇಬರ ವತಿಯಿಂದ ತಾವೆಲ್ಲರೂ ಒಂದು ಕಡಿಮೆ ಸಮಯದಲ್ಲಿ ಇಷ್ಟು ಬೃಹತ್ ಪ್ರಮಾಣದಲ್ಲಿ ತಾವೆಲ್ಲರೂ ಬಂದು ಈ ಸಭೆಗೆ ಶೋಭೆ ತಂದು ಈ ಸಭೆ ಯಶಸ್ವಿ ಆಗಿದೆ. ಬಟ್ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ವಿ ಆಗಬೇಕಾಗಿದೆ. ತಮ್ಮೆಲ್ಲರ ಸಹಕಾರ ನಮ್ಗೆ ಅತ್ಯವಶ್ಯಕತೆ. ನಾವಂತರೂ ನಿಮಗೋಸ್ಕರ ಯಾವತ್ತೂ ಸದಾ ಸಿದ್ಧತೆ. ತಾವು ಸಹ ನಿಮ್ಮ ಸಮಯದಲ್ಲಿ ಒಂದು 5-10 ನಿಮಿಷ ನಮ್ಮ ಇಲಾಖೆಗೆ ಸಹಕಾರ ಕೊಡೋ ನಿಟ್ಟಿನಲ್ಲೂ ಮೀಸಲಿಟ್ಟರೆ ಅಂತೇಳಿ ಒಂದು ಆಶಾಭಾವನೆ ನಾನು ತಮಗೆಲ್ಲರೂ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ನಮ್ಮ ಇಲಾಖೆ ಬರುವ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಅನುಕೂಲಗೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಾಮನಗರದಲ್ಲಿ, ಬಸವನಗರದಲ್ಲಿ, ವೈಭವನಗರದಲ್ಲಿ, ಅಮ್ಮನಗರದಲ್ಲಿ, ಹಾಸನಗರದಲ್ಲಿ ನಮ್ಮ ಭಾಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಒಂದು ಫೆಸ್ಟಿವಲ್ ಯಾವುದೋ ಒಂದು ನಮ್ಮ ಹತ್ರ ಡಿಪಾರ್ಟ್ಮೆಂಟ್ ಹತ್ರ ಒಂದು ಪರೀಕ್ಷೆ ಬರ್ತಾವೆ, ಯಾವುದೋ ರಂಜಾನ್ हफ्ता बरली, गणपति हफ्ता बरली, हमारा ऐसा है कि हम बहुत अंडरस्टैंडिंग कर सकते हैं. जैसे कि हमारे अभी एक्स मैडम हमारे डिप्टी मैडम पार्टी मैडम की बात करें, प्रवीण सर है, हमारे फिर नागाड़िया है, हम भी है. एक्चुअली मेरी मम्मी है कंप्यूटर, फिर हम रोल करते थे. तो हमारे को बहुत अच्छा सहकार मिलता है. मतलब ऐसा कोई हैरेसमेंट नहीं है डिपार्टमेंट की तरफ से. बहुत अच्छा कोऑपरेशन लेके, और खासकर हमारे उस्मान नौकी साहब, सिद्धिया साहब भी जो है मतलब कभी भी, और उनका जो स्टाफ भी है, जैसे PS है, जितने भी जूनियर्स है, कॉन्स्टेबल्स है, कॉन्स्टेबल्स हवालदार है, बहुत अच्छा हमारे को लेके चलते. मतलब हम जो कॉर्पोरेट के साथ जो भी सिविल मैटर्स लेके आते हैं, मैक्सिमम उनको जो रूल्स के हिसाब से जाना है वो तो जाएंगे, बट उसके पहले हम बहुत अच्छी तरह का समझाते हैं, समझा के इशू सॉल्व करते हैं. कंप्लेंट तो नहीं है पुलिस के खिलाफ में, सरकार है बस यही बात. ಆ ವೆಬ್ಸೈಟಲ್ಲಿ ನಿಮ್ಮ ಹೆಸರು ಆಪ್ಷನಲ್ ಇರ್ತದೆ. ಇಷ್ಟ ಇದ್ದರೆ ನಿಮ್ಮ ಹೆಸರನ್ನು ಹಾಕಬಹುದು, ಇಲ್ಲದಿದ್ದರೆ ಸಬ್ಜೆಕ್ಟಲ್ಲಿ ಏನೇ ವಿಷಯ ಇರಲಿ, ಏನೇ ಕಂಪ್ಲೇಂಟ್ ಇರಲಿ, ಅಥವಾ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಗಾಂಜಾ ಕುಡಿತಾ ಇದ್ದಾರೆ,
ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಆ ಥರದ್ದು ನಿಮ್ಮ ಹೆಸರು ಡಿಸ್ಕ್ಲೋಸ್ ಆಗಿದೆ ಆ ವೆಬ್ಸೈಟ್ ಅಲ್ಲಿ ಬೆಳಗಾವಿ ಸಿಟಿ ಪೊಲೀಸ್ @gov.in ಅದಕ್ಕೆ ನೀವು ಹಾಕಿದ್ರೆ ಅದು ನಮಗೆ ನೋಡ್ತದೆ. ಅದ್ರ ಮೇಲೆ ನಾವು ಆಕ್ಷನ್ ತಗೊಳ್ಳಿಕ್ಕೆ ಈಸಿ ಆಗ್ತದೆ. Adit.